ಸಮಾಜ ಜನರ ಪರವಾಗಿ ಸಂಘಟನೆ ಕೆಲಸ ಮಾಡ್ತೀವಿ. ವಾಲಂಟ್ರಿಯಾಗಿ ಇವತ್ತು ಏನು ದೇವಾಲಯಗಳನ್ನು ಉಳಿಸಬೇಕು ಅಂತೇಳಿ ನಾವು ನಿರಂತರವಾಗಿ ಸಂಘಟನೆಗಳ ಮೂಲಕ ಎಲ್ಲರಿಗೂ ಕೂಡ ಕರೆಯನ್ನು ತಾವು ಕೊಟ್ಟಿದ್ರಿ. ನಿಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಇವತ್ತು ನಮ್ಮ ಹಣೆ ಬರ ಏನು ಅಂದ್ರೆ ದೇವಸ್ಥಾನದ ಪರವಾಗಿ ಮುಂದೆ ಧರಣಿ ಮಾಡಬೇಕು ಅಂದ್ರೆ ನಮ್ಮ ಪೊಲೀಸ್ ಅಧಿಕಾರಿಗಳವರು ನನಗೆ ಬೆಳಗ್ಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ದೇವಸ್ಥಾನ ಮುಂದೆ ಧರಣಿ ಮಾಡಬಾರ್ದು, ಮಾಡಿದ್ರೆ ಅರೆಸ್ಟ್ ಮಾಡ್ತೀನಿ ಅಂತ ಒಂದು ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಇವತ್ತು ನಾವು ಈ ಪ್ರತಿಭಟನೆ ಮಾಡೋದಕ್ಕೆ ಮೂಲತಃ ಜಿಲ್ಲಾಧಿಕಾರಿ ಅವರಿಂದ ನಮ್ಗೆ ನಿರ್ಬಂಧನೆ ಮಾಡಿದ್ದಾರೆ. ಹಂಗಾಗಿ ಧರಣಿ ಸತ್ಯಾಗ್ರಹನ ಪೆಂಡಾಲ್ ಮತ್ತೆ ವೇದಿಕೆನ ಮಾಡಕ್ಕಾಗ್ಲಿಲ್ಲ. ಜೊತೆಗೆ ಇವತ್ತು ನಾವು ಈ ಪ್ರತಿಭಟನೆಗೆ ನಮ್ಮ ಸಹನಟರಾದ ರವಿಚೇತನ್ ಸರ್ ಅವ್ರು ಬಂದಿದ್ದಾರೆ, ಮತ್ತೆ ಅನಿರುದ್ಧ ಸರ್ ಬಂದಿದ್ದಾರೆ. ಅವ್ರು ಬರ್ತಾರೆ ಅಂತ ಹೇಳಿ ಗೊತ್ತಾದ್ಮೇಲೆ ಸಹ ನನಗೆ ಪರ್ಸನಲ್ ಆಗಿ ಅಧಿಕಾರಿಗಳು ಕಾಲ್ ಮಾಡಿ ಅವ್ರನ್ನ ಕರೆಸಬಾರ್ದು, ಕರೆಸಿದ್ರೆ ನನಗೆ ಅರೆಸ್ಟ್ ಮಾಡ್ತೀನಿ ಅಂತ ಕೆಲವೊಂದು ನಿರ್ಬಂಧ ಹೇಳಿದ್ರು. ಆದ್ರೂ ನಾನು ದೇವಸ್ಥಾನ ಪರವಾಗಿ ಹೋರಾಟ ಮಾಡಬೇಕು, ದೇವಸ್ಥಾನ ಅಭಿವೃದ್ಧಿ ಆಗ್ಲೇಬೇಕು ಅಂತಾನೆ ಇವತ್ತು ಈ ಪ್ರತಿಭಟನೆ ನಂಬ್ಕೊಂಡಿದ್ದೀನಿ. ಹಂಗಾಗಿ ನನಗೆ ಬೆಂಬಲಿಸಕ್ಕೆ ನಮ್ಮ ಹಿರಿಯರಾದಂತ ಅನಿರುದ್ಧ ಸರ್ ಮತ್ತೆ ರವಿಚೇತನ್ ಸರ್ ಬಂದಿದ್ದಾರೆ. ಸುಮಾರು 600 ವರ್ಷ ಹಿಂದೆ ಇರತಕ್ಕಂಥ ಇದು ದೇವಸ್ಥಾನ, 600 ವರ್ಷದ ಇತಿಹಾಸ ಇದೆ, ಪರಂಪರೆ ಇದೆ. ಆಗಿನ ಶಂಕರಾಚಾರ್ಯರು ಇದನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಇತಿಹಾಸ ಇದೆ. ಈಗಿನ ಈ ಒಂದು ದುಸ್ಥಿತಿ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ನಮ್ಮ ಶಬರೀಶ್ ಅವರು ತುಂಬಾ ಹೋರಾಡ್ತಾ ಇದ್ದಾರೆ. ಕಳೆದ ಒಂದು ತಿಂಗಳಿಂದ ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಅಧಿಕಾರಿಗಳಲ್ಲಿ ಮನವಿ ಸಲ್ಲಿಸ್ತಾ ಇದ್ದಾರೆ. ಇದು ಪ್ರತಿಭಟನೆ ಕೂಡ ನಾವು ತುಂಬಾ ಪ್ರೀತಿಯಿಂದ ಮಾಡ್ತಾ ಇದ್ದೀವಿ. ಇದನ್ನ ಯಾರಿಗೂ ಕೂಡ ನಾವು ತೊಂದರೆ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡ್ತಾ ಇಲ್ಲ, ಉಗ್ರ ಪ್ರತಿಭಟನೆ ಮಾಡ್ತಾ ಇಲ್ಲ. ತುಂಬಾ ಸೌಮ್ಯ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡಬೇಕು ಅಂತಾನೆ ನಾವು ಕೂಡ ಬೆಂಗಳೂರಿಂದ ಬಂದಿದ್ದೀವಿ. ಇದು ಕೋಲಾರದ ಒಂದು ಪ್ರತಿಷ್ಠೆಯ ಪ್ರಶ್ನೆ, ಕೋಲಾರದ ಇತಿಹಾಸದ ಒಂದು ಅತ್ಯಂತ ಪ್ರಮುಖವಾದಂತಹ ಭಾಗ ಇದು, ಪ್ರಮುಖವಾದಂತಹ ಸ್ಥಳ ಇದು. ಹಾಗಾಗಿ ಪ್ರತಿಯೊಬ್ಬರು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಪ್ರತಿಯೊಬ್ಬರು ನಮ್ಮ ನಾಗರಿಕರು, ಕೋಲಾರದ ನಾಗರಿಕರು, ಸರ್ವೇ ಸಾಮಾನ್ಯ ಜನಗಳು ಎಲ್ಲರೂ ಸೇರ್ಕೊಂಡು ಇಲ್ಲಿ ದೇವಸ್ಥಾನ ಏನಿತ್ತು ಮೊದಲು ಏನಿತ್ತು ಅದೇ ರೀತಿಯಲ್ಲಿ ಒಂದು ಅತ್ಯದ್ಭುತವಾದಂತಹ ದೇವಸ್ಥಾನ ಕಟ್ಟಬೇಕು. ಅದಕ್ಕೋಸ್ಕರ ಎಲ್ಲರೂ ಸೇರಿ ಪ್ರಯತ್ನ ಪಡಬೇಕು. ಆ ಭಗವಂತ ಆಂಜನೇಯ ಒಂದು ಕೃಪೆಗೆ ನಾವೆಲ್ಲರೂ ಪಾಲಾಗಬೇಕು ಅಂತ ನಾನು ಆಶಿಸ್ತೀನಿ. ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಆ ದೇವರು ನಮ್ಮೆಲ್ರಿಗೂ ಆ ಒಂದು ಶಕ್ತಿ ಕೊಡಲಿ ಅಂತ ನಾನು ಆಶಿಸ್ತೀನಿ. ಮುಂದೆನೂ ನಿಮ್ಮ ಸಪೋರ್ಟ್ ಇರುತ್ತೆ? ಖಂಡಿತವಾಗ್ಲೂ ಇರುತ್ತೆ. ಕೋಲಾರ ಜನಕ್ಕೆ ನಾನು ಕಳಕಳಿಯಿಂದ ಕೇಳ್ಕೊತಿದ್ದೀನಿ, ಇದು ಯಾರ ವಿರುದ್ಧ ಕೂಡ ಇಲ್ಲ, ಇದು ಯಾರ ವಿರುದ್ಧನೂ ಇಲ್ಲ. ಇದು ಕೋಲಾರದ ಪ್ರತಿಷ್ಠೆಯ ಪ್ರಶ್ನೆ, ಕೋಲಾರದ ಇತಿಹಾಸ ಇದು. ಹಾಗಾಗಿ ಈ ಒಂದು ಇತಿಹಾಸಕ್ಕೆ ನಾವೆಲ್ಲರೂ ಸೇರಿ ಕೈ ಜೋಡಿಸೋಣ. ನಾವೆಲ್ಲರೂ ಸೇರಿ ನಮ್ಮ ಇತಿಹಾಸವನ್ನ, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನ ಗೌರವಿಸೋಣ. ಈಗ ಆಲ್ರೆಡಿ ಅನಿಲ್ ಸರ್ ಹೇಳಿದ್ದಾರೆ, ಸಬರೀಶ್ ಅವರು ಹೇಳಿದ್ದಾರೆ, ಕಾನೂನು ಪ್ರಕಾರ ಏನು ಮಾಡಬೇಕು ಅಂತ ಹೇಳಿದ್ದಾರೆ. ನಾವೆಲ್ಲರೂ ಅವ್ರನ್ನ ಕೈ ಜೋಡಿಸ್ತಾ ಇದ್ವಿ. ನಾನು ಕೋಲಾರ ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ, ಯಾಕಂದರೆ ನಾವು ಬೆಂಗಳೂರಿಂದ ಬಂದು ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀವಿ. ತಾವುಗಳು ಇಲ್ಲೇ ಇದ್ದೀರಿ, ತಾವುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಬರೀಶ್ ಶೆಟ್ಟಿ ಅವರಿಗೆ ಸಪೋರ್ಟ್ ಮಾಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ದೇವ್ರಿಗೆ ಸಪೋರ್ಟ್ ಮಾಡಬೇಕು, ನಮ್ಮ ಆಂಜನೇಯಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಸೊ ಈ ಹೋರಾಟ ನಿರಂತರ ಇರುತ್ತೆ. ನಾನು ಅದೇ ಸಬರೀಶ್ ಶೆಟ್ಟಿಗೆ ಹೇಳಿದೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ನನ್ನ ಪರಿಚಯ ಇದೆ. ಸೊ ಅವ್ರ ಹತ್ರ ನಾವೊಂದು ಮನವಿ ಕೊಡೋಕ್ಕೆ ಸದ್ಯದಲ್ಲೇ ಹೋಗ್ತೀನಿ. ಎಲ್ಲರೂ ಸೇರಿಕೊಂಡು ಈ ಒಂದು ದೇವಸ್ಥಾನನ ಅಭಿವೃದ್ಧಿ ಮಾಡೋಣ.
ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ. ಮಾಡಿದ್ದಾರೆ. 15 ದಿನ ಕಾಲಾವಕಾಶ ಕೇಳಿದ್ದಾರೆ. 15 ದಿನ ಒಳಗಡೆ ದೇವಸ್ಥಾನ ಕೆಡವಿ ಹೊಸ ದೇವಸ್ಥಾನ ನಿರ್ಮಾಣ ಮಾಡಕ್ಕೆ ಅಡಿಗಲ್ಲು ಹಾಕಿದ್ದಾರೆ. 29ನೇ ತಾರೀಕು ದೇವಸ್ಥಾನ ಪೂಜೆ ಮಾಡಬೇಕು ನಿಗದಿ ಆಗಿತ್ತು. ಸಿಎಂ ಅವರ ಬದಲಾವಣೆ ಆಗಿದ್ದು ಅದನ್ನು ಮುಂದೂಡಲಾಗಿದೆ ಅಂದ್ಬಿಟ್ಟು ಡಿಸಿ ಅವರು ನನಗೆ ಈ ಮೂಲಕ ಮನವಿ ಮಾಡಿ ಧರಣಿ ಕೈ ಬಿಡಲು ಸೂಚನೆ ಮಾಡಿದ್ದಾರೆ. ನಮ್ಮ ಹೋರಾಟಕ್ಕೆ ಅವ್ರು 15 ದಿನ ಗಡುವು ಕೇಳಿದ್ದಾರೆ ಜಿಲ್ಲಾಧಿಕಾರಿ ಅವರು. ಅವರ ಮಾತಿಗೆ ನಾವು ಸ್ಪಂದಿಸಿ ಈ ಧರಣಿನ ಕೈ ಬಿಡ್ತಾ ಇಲ್ಲ, ಮುಂದೂಡ್ತಾ ಇದ್ರಿ. 15 ದಿನ ಆದ್ಮೇಲೂ ಏನಾದ್ರು ದೇವಸ್ಥಾನ ಡೆವಲಪ್ಮೆಂಟ್ ಆಗಿಲ್ಲ ಅಂದ್ರೆ ಖಂಡಿತವಾಗೂ 15 ದಿನ ಆದ್ಮೇಲೆ ದೇವಸ್ಥಾನ ಮುಂದೆ ನಿರಂತರ ಧರಣಿ ಮಾಡ್ತೀನಿ ಅಂತ ಜಿಲ್ಲಾಡಳಿತವಾಗಿ ಮಾನ್ಯ MLA ಅವ್ರಿಗೂ ಈ ಮೂಲಕ ಮನವಿ ಮಾಡ್ತಾ ಇದ್ರಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಆಂಜನೇಯ, ಜೈ ಬಜರಂಗಿ, ಜೈ ಬಜರಂಗಿ. ಜೈ ಶ್ರೀರಾಮ್. ಇವತ್ತು ನಾವಿಲ್ಲಿ ಸೇರಿರೋ ಕಾರಣ ಏನಂದ್ರೆ, ನಾವು ಯಾವುದೇ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದೀವಿ ಅಂದ್ರೆ, ನಾವು ಓನ್ಲಿ ಒಂದು ಭಕ್ತಿಯಿಂದ ಒಂದು ಇಲ್ಲ ಹನುಮನ ಒಂದು ಕ್ಷೇತ್ರ ಇಂಪ್ರೂವ್ ಮಾಡೋದಕ್ಕೆ ಒಂದು ಪುರಾತತ್ವ ಇಲಾಖೆ ಆಗ್ಬೋದು, ರಾಜಕಾರಣಿಗಳಾಗಿರ್ಬೋದು, ಹಾಗೆ ಸಂಬಂಧಪಟ್ಟಂತ ಇಲಾಖೆಗಳ ಯಾರಿದ್ದಾರೆ ಅವರೆಲ್ಲ ಸೇರ್ಕೊಂಡು ಒಂದು ಇದನ್ನು ಮಾಡಿದ್ರೆ ತುಂಬಾನೇ ಅನುಕೂಲ ಆಗುತ್ತೆ. ಇವಾಗ ನಮ್ಮ ಕೋಲಾರದ KSRTC ಹೃದಯ ಭಾಗದಲ್ಲಿರುವಂತ ಒಂದು ದೇವಸ್ಥಾನ ಅಷ್ಟು ಇಲ್ಲಿ ಎಲ್ಲ ಒಡೆದೋಗಿ ಈ ತರ ಎಲ್ಲ ಆಗಿದೆ. ಬಟ್ ಇದಕ್ಕೆ ಯಾರಿಗೂ ಕಣ್ಗೂ ಕಾಣಿಸ್ತಾ ಇಲ್ವಾ ಅನ್ನೋದು. ಯಾಕಂದ್ರೆ ಕೋಲಾರದಲ್ಲಿ ಇಷ್ಟೆಲ್ಲ ಜನಗಳಿದ್ರು ಕೂಡ ಎಲ್ಲ ನಮ್ಮ ಹಿಂದೂಗಳು ಮತ್ತೆ ಧಾರ್ಮಿಕವಾಗಿ ದೇವಸ್ಥಾನ ಉಳಿದ್ರೆ ಧರ್ಮ ಉಳಿಯುತ್ತೆ, ಧರ್ಮ ಉಳಿದ್ರೆ ನಮ್ಮ ಸಂಸ್ಕೃತಿ ಉಳಿಯುತ್ತೆ. ಸೊ ನಮ್ಮ ಸಂಸ್ಕೃತಿ ಇಲ್ಲ ಹಾಳಾಗ್ತಾ ಇದೆ. ಸೊ ಎಲ್ಲ ಇಲ್ಲಿನ ಎಲ್ಲ ಇರುವಂತ ಯುವಕರು ಎಲ್ಲರೂ ಕೂಡ ಒಂದು ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ದೇವಭಕ್ತಿ ಆಗ್ಲಿ ಏನೇ ಆಗ್ಲಿ ಬರ್ಬೇಕಂದ್ರೆ ದೇವಸ್ಥಾನ ಅದು ಇಂಪ್ರೂವ್ ಆಗ್ಬೇಕು. ಬಟ್ ಇಲ್ಲಿ ದೇವಸ್ಥಾನನೇ ಇಂಪ್ರೂವ್ ಆಗ್ತಾ ಇಲ್ಲ. ತುಂಬಾ ದಿನಗಳಿಂದ ಹಲವಾರು ಸಂಘಟನೆಗಳು ಬರ್ತಾ ಇದಾರೆ, ಕ್ಲೀನಿಂಗ್ ಅಂತ ಮಾಡ್ತಾ ಇದಾರೆ, ಹೋಗ್ತಾ ಇದಾರೆ. ಮತ್ತೆ ಇನ್ನೊಂದು ದಿವಸ ಇನ್ನೊಂದು ಸಂಘಟನೆ ಬರುತ್ತೆ. ಬಟ್ ಏನೇ ಮಾಡಿದ್ರು ಕೂಡ ಕೆಲಸಗಳಾಗ್ತಾ ಇಲ್ಲ. ಬಟ್ ಏನಂದ್ರೆ ಎಲ್ಲ ಇವಾಗ ಸಂಘಟನೆಗಳು ಯಾರಿದ್ದಾರಾಗ್ಲಿ, ಬಜರಂಗ ದಳ ಆಗಿರ್ಲಿ, RSS ಆಗಿರ್ಲಿ, ದಲಿತ ಸಂಘಟನೆಗಳಾಗ್ಲಿ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವೆಲ್ಲ ಇಲ್ಲಿ ಬಂದು ಒಂದ್ ದಿವಸ ನಿಂತ್ಕೊಂಡು ಇದನ್ನೆಲ್ಲ ಸರ್ಕಾರಕ್ಕಾಗ್ಲಿ ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿದ್ರೆ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಮುಂದಿನ ದಿನಗಳಲ್ಲಿ ಕುಂಭಾಭಿಷೇಕ ಆಗಿ ನಮ್ಮ ಕೋಲಾರ ಕ್ಷೇತ್ರ ತುಂಬಾ ಅದ್ಭುತವಾಗಿ ಇಂಪ್ರೂವ್ ಆಗುತ್ತೆ. ಪ್ರವಾಸೋದ್ಯಮ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇದಕ್ಕೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಇದು ಯಾವುದು ಕೂಡ ರಾಜಕೀಯ ಒಂದು ಇದಲ್ಲ, ನಾವು ಯಾವ ಪಕ್ಷಕ್ಕೂ ಸೇರಿಲ್ಲ. ಓನ್ಲಿ ಒಂದು ಭಕ್ತಿಗೆ ನಾವು ಇಲ್ಲಿ ಬಂದಿರೋದು. ನಾವೆಲ್ಲ ಕೂಡ ಹಿಂದೂಗಳಾಗಿ ಏನೋ ಒಂದು ಸಮಾಜಕ್ಕೆ ಮಾಡಬೇಕು ಅನ್ನೋದು ಎಲ್ಲರಿಗೂ ಇರ್ತದೆ. ಸೊ ನಮ್ಮದೊಂದು ಸೇವೆ, ನಾವೇನು ಮಾಡೋಕ್ಕಾಗಿಲ್ಲ, ನಾವು ದುಡ್ಡು ಕೊಡೋಕ್ಕಾಗಿಲ್ಲ ಅಂದ್ರೂ ಕೂಡ ನಾವೆಲ್ಲ ಕೂಡ ಒಂದು ದೇವರ ಭಕ್ತಿಗೆ ನಾವು ಇದೀವಿ, ಸಾಥಿದೀವಿ ಅನ್ನೋ ಒಂದು ಉದ್ದೇಶಕ್ಕೆ ನಾವೆಲ್ಲ ಸೇರಿದ್ದೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್. ಸ್ನೇಹಿತರೆ ನಮಸ್ಕಾರ. ಈಗ ಇಲ್ಲಿರೋರೆಲ್ಲರೂ ನಮ್ಮ ಕೋಲಾರ ಜಿಲ್ಲೆಯ ಇನ್ಫ್ಲೂಯೆನ್ಸರ್ಸ್, ಮೋಟೋ ವ್ಲಾಗರ್ಸ್. ಸೊ ಏನಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಅಂದ್ರೆ, ಇವತ್ತು ನಮ್ಮ ಕೋಲಾರದ ಹೃದಯ ಭಾಗದಲ್ಲಿ ಅಂದ್ರೆ KSRTC ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರುವಂತ ಆಂಜನೇಯ ಸ್ವಾಮಿ ದೇವಸ್ಥಾನ, ಕೀಳ್ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬಾ ವರ್ಷಗಳಿಂದ ಇದೇ ರೀತಿ ಇದೆ, ಅಭಿವೃದ್ಧಿನೇ ಆಗಿಲ್ಲ. ಸೊ ಇದನ್ನ ಅಭಿವೃದ್ಧಿ ಪಡಿಸ್ರಪ್ಪ ಅಂದ್ರೆ ಯಾವ ರಾಜಕಾರಣಿನೂ ಅಧಿಕಾರಿನೂ ಇದ್ರ ಬಗ್ಗೆ ಆಸಕ್ತಿನೇ ತೋರಿಸ್ತಾ ಇಲ್ಲ. ಅದಕ್ಕೆ ನಾವೆಲ್ಲ ಸೇರಿ ಇವತ್ತು ಒಂದು ಹೋರಾಟ ಮಾಡೋಣ, ಒಂದು ಏನು ಶಾಂತವಾಗಿ ಧರಣಿ ಮಾಡೋಣ ಅಂತ ಇಲ್ಲಿ ಸೇರಿದ್ವಿ. ಸೊ ಯಶಸ್ವಿನೂ ಆಯ್ತು. ಹಾಗೆ ಸರ್ಕಾರದ ಕಡೆಯಿಂದ ತಹಶೀಲ್ದಾರ್ ಅವರಿಂದ ಒಂದು ಲೆಟರ್ ಬಂದಿದೆ, 15 ದಿನ ಒಳಗಡೆ ಇಲ್ಲಿ ಗುದ್ಲಿ ಪೂಜೆ ಮಾಡ್ತೀವಿ ಅಂತ. 15 ದಿನ ಒಳಗಡೆ ಇಲ್ಲಿ ಏನಾದ್ರು ಗುದ್ಲಿ ಪೂಜೆ ಮಾಡಿಲ್ಲ ಅಂದ್ರೆ ಇದು ಒಂದು ಬೃಹತ್ ಹೋರಾಟವನ್ನ ನಾವು ಹಮ್ಮಿಕೊಳ್ತೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಆಂಜನೇಯ. ಜೈ ಆಂಜನೇಯ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇದನ್ನ ಪ್ರಜಾಪ್ರಭುತ್ವ ಅಂತಾರೆ. ನಮ್ಮ ಟ್ಯಾಕ್ಸ್ ಅಲ್ಲಿ ನೀವು ನಡೀತಾ ಇರೋದು. ಈಗ ನಾವೇ ನಿಮ್ಮನ್ನ ಕೇಳ್ತಾ ಇರೋದು, ಸಿಸ್ಟಮ್ ಅಲ್ಲಿರೋ ಕೆಲವೊಂದು ತೊಂದರೆಗಳನ್ನ ಸರಿ ಮಾಡಿ. ನಾವು ನಮ್ಮ ದೇವಸ್ಥಾನನ ಇವತ್ತು ಉಳಿಸಿಲ್ಲ ಅಂದ್ರೆ ಮುಂದಿನ ಜನರೇಷನ್ಗಳು ಯಾರು ಉಳಿಸೋದಿಲ್ಲ. ಸೋಮೇಶ್ವರನ ದೇವಸ್ಥಾನ ಅಷ್ಟು ಸಾವಿರ ವರ್ಷಗಳ ಇತಿಹಾಸ ಇದ್ರೂ ಇವತ್ತವರೆಗೂ ಅಲ್ಲಿ ಪೂಜೆ ಯಾಕೆ ನಡೀತಿದೆ ಅಂದ್ರೆ ಅದನ್ನ ಉಳಿಸಿದ್ದಾರೆ. ಇವತ್ತು ನಾವು ಇದನ್ನ ಉಳಿಸಿದ್ರೆ ಇನ್ನೊಂದು 1000 ವರ್ಷಗಳು ಅದು ನೆಕ್ಸ್ಟ್ ಜನರೇಷನ್ಗಳು ಇದನ್ನ ಪೂಜೆ ಮಾಡ್ತಾನೆ ಇರ್ತಾರೆ. ಈ ಜಾಗ ಆಂಜನೇಯನಿಗೆ ಮೀಸಲಾಗಿದೆ. ಸ್ನೇಹಿತರೆ ನಮಸ್ಕಾರ. ಇವತ್ತು ಇಲ್ಲಿ ಸೇರಿರೋದು ಏನಪ್ಪಾ ಅಂದ್ರೆ, ನಮ್ಮ ಆಂಜನೇಯ ಸ್ವಾಮಿ ದೇವಾಲಯ ಈ ತರ ಆಗಿದೆ ಅಂದ್ರೆ ತುಂಬಾ ಬೇಜಾರಾಗ್ತಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರ್ತಾರೆ ಅಂತ ತುಂಬಾ ಖುಷಿಯಿಂದ ಬಂದೆ. ಇಲ್ಲಿ ನೋಡಿದ್ರೆ ತುಂಬಾ ಬೇಸರ ಆಯ್ತು. ಯಾರು ಮುಂದೆ ಬರೋದಕ್ಕೆ ಭಯ ಬೀಳ್ತಾ ಇದಾರೆ.
ಎಲ್ಲಾ ಯೂತ್ಸ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸ್ಟೇಟಸ್ ದೊಡ್ಡದಾಗಿ ಹಾಕೊಂತೀರ ಜೈ ಶ್ರೀರಾಮ್ ನಾವು ಆಂಜನೇಯನ್ ಭಕ್ತರು ಅಂತ ಹೇಳ್ಕೊಂತೀರಾ. ಇಂಥದಕ್ಕೆ ಮುಂದೆ ಬಂದು ನೀವು ಪ್ರಯತ್ನ ಪಟ್ಟಾಗೆ ಅದ್ರ ಫಲ ನಮ್ಗೆ ಸಿಗೋದು. ಪ್ರತಿಯೊಬ್ರು ಯೂತ್ಸ್ ಮುಂದೆ ಬರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಶ್ರೀರಾಮ್.